ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಹೇಳಲಿರುವ ಮಾತು ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಇದು ಶನಿದೇವರ ಕೃಪೆಯ ಮೇಲೆ ನಿಂತಿರುವ ಒಂದು ಗಂಭೀರ ವಚನ. ಒಂದು ವರ್ಷದ ಪೂರ್ತಿ ನಿಮ್ಮ ಜೀವನವನ್ನು ಎಲ್ಲಿ ಇಡಬಹುದು ಎಂಬ ನಿಖರವಾದ ಸಂಕೇತ. ವಿಶೇಷವಾಗಿ ವೃಷಭ ರಾಶಿಯ ಕೃತಿಕ, ರೋಹಿಣಿ, ಮೃಗಶಿರ ನಕ್ಷತ್ರದವರು ಮತ್ತು ಮಕರ ರಾಶಿಯ ಶ್ರವಣ, ಉತ್ತರಾಷಾಢ, ಧನಿಷ್ಠ ನಕ್ಷತ್ರದವರು 2026ನೇ ಇಸ್ವಿಯಲ್ಲಿ ಅನುಭವಿಸಲಿರುವ ಅದೃಷ್ಟ ಬದಲಾವಣೆ, ಪರಿಹಾರ, ಸಂತೋಷ ಇವೆಲ್ಲವನ್ನು ಕೂಡ ನಾವು ಒಂದೇ ಒಂದು ಉದ್ದವಾದ ಒಂದು ಪ್ರವಾಹದಂತೆ ನಿಮಗೆ ಹೇಳ್ಬೇಕು ಅಂತ ನಮಗೆ ಅನ್ನಿಸ್ತಾ ಇದೆ. ಏಕೆಂದರೆ ಈವರೆಗೂ ನಿಮ್ಮ ಜೀವನದಲ್ಲಿ ಎಷ್ಟು ತಿರುವುಗಳು ಬಂದಿವೆ, ಎಷ್ಟು ನೋವನ್ನು ನೀವು ಅನುಭವಿಸಿದ್ದೀರಾ, ನೀವು ಒಳಗೆ ಎಷ್ಟು ಪೇನನ್ನು ಅನುಭವಿಸಿದ್ದೀರಾ, ಎಷ್ಟೊಂದು ಹಾಗೆ ಒಳಗಡೆ ಇಟ್ಕೊಂಡಿದ್ರಿ, ಎಷ್ಟು ರಾತ್ರಿ ಯೋಚನೆ ಮಾಡಿಕೊಂಡು ನಿದ್ದೆ ಹೋಗದೆ ಎಷ್ಟು ದಿನ ನೀವು ಕಳೆದಿದ್ದೀರಾ, ಎಷ್ಟು ದಿನ ಹಣಕಾಸಿನ ಒತ್ತಡದಿಂದ ಕಂಗೆಟ್ಟು ಆಸ್ಪತ್ರೆಗೆ ಒದ್ದಾಡಿದ್ದೀರಾ, ಎಷ್ಟೋ ಬಾರಿ ಮನೆ ಕುಟುಂಬದ ಜಗಳ, ವಿವಾಹ ಸಂಬಂಧದ ಒಡಕು, ಮಕ್ಕಳ ಭವಿಷ್ಯ, ಉದ್ಯೋಗದ ಅನಿಶ್ಚಿತತೆ ಇವೆಲ್ಲ ನಿಮ್ಮ ಮನಸ್ಸಿನಲ್ಲಿ ಕತ್ತಲೆ ಮನೆ ಮಾಡಿಕೊಂಡಿತ್ತು. ಈ 2026ನೇ ವರ್ಷ ಆ ಕತ್ತಲೆಯನ್ನು ಗಾಳಿಪಟದ ಹಗ್ಗ ಕತ್ತರಿಸಿದಂತೆ ಕತ್ತರಿಸಿ ಬೆಳಕಿಗೆ ಎಳೆಯುವ ವರ್ಷ. ನಿಮ್ಮ ಹಿಂದಿನ ಕೆಲವು ವರ್ಷಗಳು ಹೊಡೆತಗಳ ಮೇಲೆ ಹೊಡೆತ ತಂದುಬಿಟ್ಟು ಕೈಗೆ ಬಂದ ಕೆಲಸವು ಕೈಯಲ್ಲಿ ಉಳಿಯದೆ ಹಾರಿ ಹೋಗಿತ್ತು. ಮಾತಿನ ತೂಕ ಕಡಿಮೆಯಾಗಿತ್ತು. ಕುಟುಂಬದವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಸ್ನೇಹಿತರು ಬೆಂಬಲಿಸದೆ ಹಿಂಜರಿದರು. ಕೊಟ್ಟ ಹಣ ಮರಳಿ ಬಾರದೆ ಸಾಲವಾಗಿ ಬಿದ್ದು ಅದನ್ನು ತೀರಿಸಲು ನೀವು ಡಬ್ಬಿಯೊಳಗಿನ ನಾಣ್ಯವನ್ನು ಎಣಿಸಿ ಕಳೆಯುವ ಪರಿಸ್ಥಿತಿಯಲ್ಲಿ ಇದ್ರಿ. ಆರೋಗ್ಯ ಕಣ್ತಪ್ಪಿ ನಿಮ್ಮ ಚಿಂತೆಗಳು ಬೆನ್ನಟ್ಟಿತು. ಮನಸ್ಸಿನಲ್ಲಿದ್ದ ವಿಶ್ವಾಸವು ಕೆಲವೊಮ್ಮೆ ಕುಸಿದು ಹೋದ ಹಾಗಾಗಿತ್ತು. ಆದರೆ ಶನಿ ಏನಿದೆ, ಶನಿ ಟ್ರಾನ್ಸ್ಫರ್ಟಿಂದ ಈ ಶನಿ ಮಹಾತ್ಮನ ಒಂದು ಬ್ಯಾಲೆನ್ಸಿಂದ ಈ 2026ರಲ್ಲಿ ನಿಮಗೆ ಕೊಡಲಿರುವ ಬಲ, ಅದೃಷ್ಟ, ಸಹಾಯ, ಅವಕಾಶ ಇವೆಲ್ಲವೂ ವರ್ಷಗಳ ಕಾಲ ಕಟ್ಟಿ ಹಾಕಿದ್ದ ಬಂಧನವನ್ನು ಒಮ್ಮೆಗೂ ಬಿಡಿಸುವಂತೆ ಬರುತ್ತೆ. ನೀವು ಕೈ ಹಾಕುವ ಕೆಲಸಕ್ಕೆ ಅಡಚಣೆ ಬಾರದೆ ಹರಿಯುವ ನೀರಿನಂತೆ ಬೆಂಬಲ ಸಿಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಅನುಭವಿಸಿದವರು ಹೊಸ ಮಾರ್ಗಗಳನ್ನು ತೆರೆದಿರುವುದನ್ನು ಕಾಣ್ತಾರೆ. ಕೃಷಿ ಕೆಲಸ ಮಾಡುವವರಿಗೆ ಬಿತ್ತನೆಯೇ ಬರೆಯುವ ಒಂದು ದೇವರಾಜನ ಕೈಯಲ್ಲಿ ಬರೆದಂತೆ ಫಲ ನೀಡುತ್ತೆ. ಉದ್ಯೋಗ ಹುಡುಕ್ತಾ ಇರುವವರಿಗೆ ಹೊಸ ಬಾಗಿಲು ಅಕಸ್ಮಾತ್ ತೆರೆದುಕೊಳ್ಳುತ್ತೆ. ಮನೆಯೊಳಗಿನ ಕಳಪೆ ಶಬ್ದಗಳು, ಜಗಳ, ಕಲಹ, ಅಸಮ್ಮತಿ ಇವೆಲ್ಲವೂ ನಿಧಾನವಾಗಿ ದೂರವಾಗಿ ಮನೆಯಲ್ಲಿ ಶಾಂತಿ ಮರುಹುಟ್ಟಿದಂತೆ ಕಾಣಿಸುತ್ತೆ. ದಂಪತಿಗಳ ನಡುವಿನ ದೂರ, ತಪ್ಪನ್ನು ಅರ್ಥ ಮಾಡಿಕೊಂಡಿರುವ ಒಂದು ಮಾತುಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗು ಎಲ್ಲವೂ ಹೋಗಿ ಮತ್ತೆ ಒಟ್ಟಿಗೆ ನಿಂತು ಬಲವಾಗಿ ಜೀವನ ನಡೆಸುವ ಹಾದಿ ಕಾಣಿಸಿಕೊಳ್ಳುತ್ತೆ. ಕೊಟ್ಟವರಿಗೆ ಹಣ ನೀಡಿದವರು ಮರಳಿ ಕೊಡದೆ ನಿಮ್ಮನ್ನು ಕಾಡಿದವರು ಕೂಡ ಬದಲಾಗ್ತಾ ಇರುವಂತೆ ತೋರ್ತಾರೆ. ಹಣಕಾಸಿನ ಬಾಗಿಲುಗಳು ಇಂದು ಮುಚ್ಚಿಕೊಂಡಿದ್ರು ಕೂಡ 2026ರಲ್ಲಿ 1, 2 ಅಲ್ಲ, ಹಲವು ದಿಕ್ಕುಗಳಿಂದ ಸಂಪತ್ತು ನಿಮಗೆ ಹರಿತಾ ಇರುವುದು ದೈವದ ನಿಯಮ. ನಿಮ್ಮ ಹಸ್ತದಲ್ಲಿ ಬೀಳುವ ಹಣ ಕೇವಲ ಪೈಸೆಯಲ್ಲ, ಅದು ನಿಮ್ಮ ಶ್ರಮಕ್ಕೆ ಬಂದ ಪ್ರತಿಫಲ, ಶನಿದೇವರ ಆಶೀರ್ವಾದದಿಂದ ಬಂದ ಅವಕಾಶ, ನೀವು ಮಾಡಿದ ಮಂತ್ರ, ಜಪ, ದಾನಗಳ ಫಲ. ಓಂ ಶಂ ಶನೇಶ್ವರಾಯ ನಮಃ ಮತ್ತು ಓಂ ನಮೋ ಧನದಾಹೇ ಸ್ವಾಹ ಈ ಮಂತ್ರಗಳು 2026ರಲ್ಲಿ ನಿಮ್ಮ ಸುತ್ತಲೂ ರಕ್ಷಣಾ ವಲಯವನ್ನು ರಚಿಸಿ ಯಾರ ಕಣ್ಣಿಗೆ ಬೀಳದಂತೆ, ಯಾರ ಕೆಟ್ಟ ಒಂದು ದೃಷ್ಟಿ, ಕೆಟ್ಟ ಮಾತು ಪರಿಣಾಮ ಬೀಳದಂತೆ ನಿಮಗೆ ಧನ, ಧೈರ್ಯ, ಆರೋಗ್ಯ ತಂದುಕೊಡುತ್ತೆ. ನಿಮ್ಮ ಕೈಯಲ್ಲಿ ಹಣ ಉಳಿಯುವ ಶಕ್ತಿ ಹೆಚ್ಚು ಮಾಡುತ್ತೆ. ನಿಮ್ಮ ಮಾತಿಗೆ ಜನರು ಮಹತ್ವ ಕೊಡ್ತಾರೆ. ಮನೆಯೊಳಗೆ 100 ಸಮಸ್ಯೆ ಇದ್ರೂ ಕೂಡ ನೀವು ನಿಂತರೆ ಸಮಸ್ಯೆ ತಲೆಬಾಗುವಂತಾಗುತ್ತೆ. ಯಾಕೆಂದರೆ ಶನಿ ನಿಮ್ಮ ಪರಿಶ್ರಮಕ್ಕೆ ಒಂದು ಮದ್ದು ಕೊಡುವ ಒಂದು ವರ್ಷ ಇದು. 2026ರಲ್ಲಿ ಮದುವೆಗಳು ಬಲವಾಗುತ್ತೆ. ಹೊಸ ಸಂಬಂಧಗಳು ಮನೆಗೆ ಬರುತ್ತೆ. ದೂರವಾಗಿದ್ದವರು ಮರಳಿ ಹತ್ತಿರ ಆಗ್ತಾರೆ. ಅಪಮಾನ ಅನುಭವಿಸಿದವರಿಗೆ ಸಮಾಜವೇ ಗೌರವ ಹಿಂದಿರುಗಿಸುತ್ತೆ. ನಿಮ್ಮ ಆತ್ಮವಿಶ್ವಾಸ ಹಿಂದಿನ ಒಂದು ಊಹಿಸೋದಕ್ಕೆ ಸಾಧ್ಯವೇ ಆಗದ ಮಟ್ಟಿಗೆ ಜಿಗಿಯುತ್ತೆ. ನಿಮ್ಮ ಜೀವನದ ಮರಳಿನ ಒಂದು ಕೋಟೆ ಕಲ್ಲಿನ ಅರಮನೆಯಂತಾಗುವ ಕಾಲ ಇದು. ನಿಮ್ಮ ಕೈಗೆ ಸಿಗುವ ಅವಕಾಶಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ. ನೀವು ಮಾಡುವ
ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಇಚ್ಛೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಾತಿಗೆ ಮೌಲ್ಯ, ಕರ್ಮಕ್ಕೆ ಫಲ, ಕಣ್ಣಿಗೆ ಬೆಳಕು, ಆಲ್ ಕಂಬೈನ್ಡ್ ಬಿಕಮ್ ಎ ಸಿಂಗಲ್ ಜರ್ನಿ ಆಫ್ ಪ್ರಾಸ್ಪರಿಟಿ. ದಾನ ಧರ್ಮ ಮಾಡುವವನು ಯಾರ ಕಾಲದಲ್ಲಾದರೂ ದೇವರ ಹೃದಯಕ್ಕೆ ಹತ್ತಿರ. ಈ ಕಾರಣಕ್ಕನೇ 2026ರಲ್ಲಿ ನೀವು ಹಂಚುವ ಪ್ರತಿ ತಿನ್ನುವ ಪಾತ್ರೆ, ಪ್ರತಿ ಮಂತ್ರ ಜಪ, ಪ್ರತಿ ಒಳ್ಳೆ ಕೆಲಸ, ಆಲ್ ಆಫ್ ದೀಸ್ ವಿಲ್ ಮಲ್ಟಿಪ್ಲೈ ಬ್ಲೆಸ್ಸಿಂಗ್ಸ್. ನಿಮ್ಮ ಕೈಯಲ್ಲಿ ಇರುವ ಆರೋಗ್ಯ, ಹಣ, ಗೌರವ ಇವುಗಳನ್ನೆಲ್ಲ ಒಳ್ಳೆಯದಕ್ಕೆ ಬಳಸಿ. ಯಾರಿಗೂ ತೊಂದರೆ ಮಾಡೋದಕ್ಕೆ ಹೋಗಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡಿದ್ದೆ. ಆದರೆ ಈ ವರ್ಷ ನಿಮ್ಮ ಹೆಸರಿನ ಮುಂದೆ ಅದೃಷ್ಟವಂತರಲ್ಲಿ ನೀವು ಒಬ್ಬ ಅನ್ನೋ ಪದ ಹಚ್ಚಿಕೊಂಡಂತೆ ಅದು ಗ್ಯಾರಂಟಿ. ನೀವು ಇಷ್ಟೊಂದು ಕಷ್ಟ ಅನುಭವಿಸಿದ ಮೇಲೆ ಬರುವ ಸುಖ ಅದು ಸಾಮಾನ್ಯ ಸುಖ ಅಂತ ಅಲ್ವೇ ಅಲ್ಲ, ಅದು ದೇವರು ನಿಮ್ಮನ್ನು ಪರೀಕ್ಷಿಸಿದ ನಂತರ ಕೊಡುವ ಪ್ರಶಸ್ತಿ. ನಿಮ್ಮ ಮನಸ್ಸಿನಲ್ಲಿ ಇನ್ನು ನನ್ನ ಜೀವನ ಏರ್ತದಾ ಅನ್ನೋ ಪ್ರಶ್ನೆಗೆ 2026ನೇ ವರ್ಷಕ್ಕೆ ಉತ್ತರ ಅದು ಹೇಳುತ್ತೆ, ನಿನ್ನ ಸಮಯ ಈಗ ಬಂದಿದೆ ಅಂತ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ ಶನೀಶ್ವರನು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಂದು ಹಾರೈಸ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಜೈ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಶನಿ ಮಹಾತ್ಮನ ಕೃಪೆಗೆ ಪಾತ್ರರಾಗಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.